ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳನ್ನು, ಹಲವಾರು ಐತಿಹಾಸಿಕ ಸ್ಥಳಗಳನ್ನು, ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು, ಅನೇಕ ಶಿಲ್ಪ ಕಲಾಕೃತಿಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳನ್ನು ನೋಡಬಹುದು. ಈಗ ಒಂದು ಅತ್ಯಂತ ಮಹತ್ವದ ಪುಣ್ಯಕ್ಷೇತ್ರವನ್ನು ಹಾಗೂ ಐತಿಹಾಸಿಕ ಸ್ಥಳವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಇತ್ತೀಚೆಗಷ್ಟೇ ನಮ್ಮ ಸ್ನೇಹಿತರೊಂದಿಗೆ ಒಂದು ಪುಣ್ಯಕ್ಷೇತ್ರವನ್ನು ಸಂದರ್ಶಿಸಿದ್ದೆ. ಅದರ ಬಗ್ಗೆ ಒಂದು ಕಿರುಚಿತ್ರವನ್ನು ನಾನು ಇಲ್ಲಿ ತಮ್ಮ ಮುಂದೆ ಇಡುತ್ತೇನೆ. ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅಂದ ಹಾಗೆ ಇದುವರೆಗೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಯೂಟ್ಯೂಬ್ನಲ್ಲಿ PGS ಕ್ರಿಯೇಟಿವ್ಸ್ ಎಂಬ ಈ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಬನ್ನಿ ಈಗ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಪುಣ್ಯಕ್ಷೇತ್ರವು ಭಕ್ತಾದಿಗಳಿಗೆ ತಮ್ಮ ಅಭೀಷ್ಟಗಳನ್ನು ನೆರವೇರಿಸುವ ಪುಣ್ಯಕ್ಷೇತ್ರವಾಗಿದೆ. ದ್ವಾಪರಯುಗದಲ್ಲಿ ಧೃತರಾಷ್ಟ್ರನ ಮಂತ್ರಿ ವಿದುರನು ಈ ಸ್ಥಳವನ್ನು ಸಂದರ್ಶಿಸಿ ಇಲ್ಲಿ ನೆಲೆಸಿದ್ದು ಒಂದು ಅಶ್ವತ್ಥ ಸಸಿಯನ್ನು ನೆಟ್ಟನೆಂದು, ಮೈತ್ರೇಯ ಮಹಾಮುನಿಗಳ ಆದೇಶದಿಂದ ಈ ಕೆಲಸವಾಯಿತೆಂದು, ಅದಕ್ಕೆ ಈ ಸ್ಥಳವನ್ನು ವಿದುರಾಶ್ವತ್ಥವೆಂದು ಕರೆಯಲಾಗಿದೆ ಎಂದು ಅರ್ಚಕರು ತಿಳಿಸುತ್ತಾರೆ. ವಿದುರನೇ ಇಲ್ಲಿ ಅಶ್ವತ್ಥ ನಾರಾಯಣ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸಿದನೆಂದು ಪ್ರತೀತಿ ಇದೆ. ಈ ಸ್ಥಳದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಕಾಣಲಾರದಷ್ಟು ಸಹಸ್ರ ಸಂಖ್ಯೆಯಲ್ಲಿ ನಾಗರ ಕಲ್ಲುಗಳ ಸ್ಥಾಪನೆಯಾಗಿದೆ. ಭಕ್ತರು ವಿದುರಾಶ್ವತ್ಥದಲ್ಲಿ ಅಶ್ವತ್ಥ ನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ಪುನೀತರಾಗುತ್ತಾರೆ. ಇತ್ತೀಚೆಗೆ ಶಿಕ್ಷಕರಾದ ರಾಮದಾಸ್ ಅವರು, ಜಯರಾಮ ಶೆಟ್ಟಿಯವರು ಈ ಸ್ಥಳವನ್ನು ಸಂದರ್ಶಿಸಿ ನಾಗರ ದೇವರುಗಳ ಪೂಜೆ ಮಾಡಿ ಪುನೀತರಾದರು. ಈ ಪ್ರಾಂಗಣದಲ್ಲಿರುವ ಧ್ವಜಸ್ತಂಭವು ಅತ್ಯಂತ ರಮಣೀಯವಾಗಿದ್ದು ಭಕ್ತರನ್ನು ಕೈಬೀಸಿ ಕರೆಯುವಂತಿದೆ. ವಿದುರ ಮಂತ್ರಿ ನೆಟ್ಟಿದ್ದ ಆಲದ ಮರವು ಇತ್ತೀಚೆಗಷ್ಟೇ ನೆರಳಕ್ಕುರುಳಿತೆಂದು ಹೇಳುತ್ತಾರೆ. ಸಹಸ್ರ ಸಂಖ್ಯೆಯಲ್ಲಿ ಸ್ಥಾಪಿಸಲಾಗಿರುವ ನಾಗರ ದೇವರ ಕಲ್ಲುಗಳನ್ನು ಪೂಜಿಸಿ ನಮಸ್ಕರಿಸಿ ಭಕ್ತಾದಿಗಳು ಭಕ್ತಿ ಪಾರವಶ್ಯವನ್ನು ಹೊರಹೊಮ್ಮುತ್ತಾರೆ. ಈ ಸಂದರ್ಭದಲ್ಲಿ ಹಿರಿಯರಾದ ಜಯರಾಮ ಶೆಟ್ಟಿಯವರು ನಾಗರ ದೇವರ ಕಲ್ಲುಗಳನ್ನು ಪೂಜಿಸಿದರು. ಶ್ರೀ ಶಿವಶಂಕರ್ ಅವರು ನಾಗರ ದೇವರುಗಳ ಸ್ಪರ್ಶಿಸಿ ಪೂಜಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಚಿತ್ರಾವತಿ ದಡದಲ್ಲಿ ನಿರ್ಮಿಸಿರುವ ಸಹಸ್ರ ಸಂಖ್ಯೆಯ ನಾಗರ ಕಲ್ಲುಗಳ ನೋಡುವುದು ಒಂದು ಸೌಭಾಗ್ಯವೇ ಸರಿ. ನವಗ್ರಹ ದೇವಾಲಯವು ಕೂಡ ಇಲ್ಲಿದೆ. ಅನೇಕ ಗಿಡ ಮರಗಳಿಂದ ಕೂಡಿದ ಈ ಪ್ರದೇಶವು ಅತ್ಯಂತ ರಮ್ಯವಾಗಿದೆ. ಈ ಪ್ರದೇಶದಲ್ಲಿ ಸರ್ಕಾರವು ಇತ್ತೀಚೆಗೆ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿದೆ. ಅಗಲವಾದ ರಸ್ತೆಗಳು, ಅನೇಕ ಗಿಡ ಮರಗಳಿಂದ ಕೂಡಿದ ಈ ಉದ್ಯಾನವನವು ಭಕ್ತರಿಗೆ ಅತ್ಯಂತ ಸೌಂದರ್ಯವಾಗಿ ಕಾಣುತ್ತದೆ. 1938 ಏಪ್ರಿಲ್ 25ರಂದು
ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದ ಅನೇಕ ದೇಶಭಕ್ತರನ್ನು ಇಂಗ್ಲಿಷರು ಗುಂಡಿಟ್ಟು ಕೊಂದರು. ಒಮ್ಮೆಲೆ 32 ಜನ ದೇಶಭಕ್ತರು ಹತರಾದರೆಂದು ಹೇಳಲಾಗಿದೆ. ಅದಕ್ಕೆ ಇದನ್ನು ಕರ್ನಾಟಕ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ. ಈ ವಿಧುರಾಶ್ವತ್ಥದ ಮಹತ್ವವನ್ನು ಶಿಕ್ಷಕರಾದ ರಾಮದಾಸ್ ಅವರು ಗೋಪಾಲ್ ಎಂಬ ಗೈಡ್ ಅವರೊಂದಿಗೆ ಚರ್ಚಿಸುತ್ತಾ ಅನೇಕ ವಿಷಯಗಳನ್ನು ತಿಳಿದುಕೊಂಡರು. ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಬರುತ್ತಾರೆಂದು, ಈ ಐತಿಹಾಸಿಕ ಸ್ಥಳವನ್ನು ಪುಣ್ಯಕ್ಷೇತ್ರವನ್ನಾಗಿಸಿ ಎಲ್ಲ ಭಕ್ತರಿಗೂ ಅಶ್ವತ್ಥನಾರಾಯಣ ದರ್ಶನ ನೀಡುವುದು ಭಕ್ತಾದಿಗಳ ಸೌಭಾಗ್ಯವೆಂದು ಗೋಪಾಲ್ರವರು ತಿಳಿಸಿದರು. ನಮ್ಮ ಶಿಕ್ಷಕರಾದ ರಾಮದಾಸ್ ಅವರು ಅನೇಕ ವಿಷಯಗಳನ್ನು ಗೋಪಾಲ್ರವರನ್ನು ಕೇಳಿ ತಿಳಿದುಕೊಂಡರು. ಇದೇ ಸ್ಥಳದಲ್ಲಿ ವೀರಸೌಧವನ್ನು ನಿರ್ಮಿಸಲಾಗಿದೆ. ವೀರಸೌಧದ ಒಳಾಂಗಣದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಅನೇಕ ಚಿತ್ರಪಟಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಇಲ್ಲಿಯೇ ಒಳಗಡೆ ಒಂದು ಮಿನಿ ಥಿಯೇಟರ್ ಇದ್ದು ಪ್ರವಾಸಿಗರಿಗೆ ಇಲ್ಲಿ ಚಲನಚಿತ್ರಗಳನ್ನು ತೋರಿಸುತ್ತಾರೆ. ಪ್ರತಿ ವರ್ಷ ಈ ಜಾಗದಲ್ಲಿ ಚೈತ್ರ ಮಾಸದ ಹುಣ್ಣಿಮೆಯ ದಿನ ರಥೋತ್ಸವ ನಡೆಯುತ್ತದೆ.